ಈ ವಿಡಿಯೋ ನೋಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಚೇತನ. ಸ್ನೇಹಿತರೆ, ಈ ವಿಡಿಯೋನ ತಪ್ಪು ಎಲ್ಲರಿಗೂ ಶೇರ್ ಮಾಡಿ. ಯಾಕೆ ಅಂತಂದ್ರೆ ಇಂಡಿಯಾದಲ್ಲಿ ಆಲ್ರೆಡಿ ಇವಾಗ ಬೇಸಿಗೆಗಾಲ ಶುರುವಾಗಿರೋದ್ರಿಂದ ಕಿಡ್ನಾಪ್ಗಳು ಅಂದ್ರೆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಿರುವಂಥದ್ದು ತುಂಬಾ ಕಿಡ್ನಾಪರ್ಸ್ಗಳಿದ್ದಾರೆ. ಸೊ ಮೇಲ್ಗಡೆ ಕಾಣ್ತಿರೋ ಫೋಟೋಗಳು ನೀವು ನೋಡ್ತಾ ಇರ್ಬೋದು. ಅವರು ಯಾವುದೇ ಒಂದು ವಸ್ತುಗಳನ್ನ ಮಾರೋ ರೀತಿ ಆಗಿರ್ಬೋದು, ಅಥವಾ ತಿಂಡಿ ಊಟ ಕೇಳೋ ರೀತಿ ಆಗಿರ್ಬೋದು, ನೀರು ಕೇಳೋ ರೀತಿ ಆಗಿರ್ಬೋದು, ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ಹುಷಾರಾಗಿ ಜೋಪಾನವಾಗಿ ಮಕ್ಕಳನ್ನ ಕಾಪಾಡ್ಕೊಳ್ಳಿ. ಬೇಸಿಗೆ ರಜಾ ಅಂತ ಅಲ್ಲಿ ಇಲ್ಲಿ ಬಿಡಬೇಡಿ ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹುಷಾರಾಗಿರಿ. ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಎಲ್ಲ ಕಡೆ ಇವಾಗ ಕಿಡ್ನಾಪ್ ಮಕ್ಕಳನ್ನ ಕಳ್ತನ ಮಾಡೋರೇ ಜಾಸ್ತಿ. ಚಾಕ್ಲೇಟ್ ಕೊಟ್ಟು ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ಚಾಕ್ಲೇಟ್ ಗಿಫ್ಟ್ ಅಂದ್ರೆ ತುಂಬಾ ಇಷ್ಟ. ಸೊ ಅದೇ ನೆಪ ಇಟ್ಕೊಂಡು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಹೊರಗಡೆ ಮಾರ್ತಾ ಇದ್ದಾರಂತೆ. ಮನೆ ಹತ್ರ ಒಂದು ಕೂದಲು ಮಾರೋರಾದ್ರೆ ಆಗಿರ್ಬೋದು, ಇಲ್ಲ ಏರ್ಪಿನ್ ಮಾರೋರ ಆಗಿರ್ಬೋದು, ಇಲ್ಲ ಏನೋ ಒಂದು ನೆಪದಲ್ಲಿ ಬಂದು ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ಕೂಲ್ಗಳ ಹತ್ರನೂ ಅಷ್ಟೇ. ಸೊ ಎಲ್ಲ ಟೀಚರ್ಸ್ ಹತ್ರ ನಾನು ಕೇಳೋದಿಷ್ಟೇ, ಮಕ್ಕಳಿಗೆ ಇದ್ರ ಬಗ್ಗೆ ಎಚ್ಚರ ವಹಿಸಿ. ಯಾವುದೇ ಅಪರಿಚಿತ ವ್ಯಕ್ತಿ ಬಂದು ಏನೇ ಕೊಟ್ಟರು ಅದನ್ನ ತಗೊಳ್ಬಾರ್ದು ಅಂತ ಹೇಳ್ಕೊಡಿ ಮಕ್ಕಳಿಗೆ ದಯವಿಟ್ಟು. ಮತ್ತೆ ಲಂಚ್ ಟೈಮಲ್ಲಾಗಲಿ ಇಲ್ಲ ಸ್ಕೂಲ್ ಬೆಲ್ ಆದ್ಮೇಲಾಗಲಿ ಯಾರ ಹತ್ರನೂ ಹೋಗ್ಬಾರ್ದು. ಯಾರೇ ಕರೆದ್ರೂ ಕೂಡ ಹೋಗ್ಬಾರ್ದು ಅಂತ ಇದ್ರ ಬಗ್ಗೆ ತಿಳಿಸಿ. ಮತ್ತೆ ತಂದೆ ತಾಯಿನೂ ಅಷ್ಟೇ, ನಿಮ್ದು ಇದರಲ್ಲಿ ಕೆಲಸ ಇದೆ, ಬರೀ ಟೀಚರ್ಸ್ದೇ ಅಲ್ಲ, ನಿಮ್ದು ಕೂಡ ಇದ್ರಲ್ಲಿ ಕೆಲಸ ಇದೆ. ನೀವು ಮನೇಲಿ ಕುಂಡಿಸ್ಕೊಂಡು ಮಕ್ಕಳಿಗೆ ನೀನು ಹೀಗೆ ಇರಬೇಕು, ಇಲ್ಲಿಂದ ಸ್ಕೂಲ್ಗೆ ಹೋದ್ರೆ ಸ್ಕೂಲ್ ಒಳಗಡೆ ಹೋಗ್ಬೇಕು, ಸ್ಕೂಲ್ ಹೊರಗಡೆ ಯಾರೇ ಕರೆದ್ರೂ ಹೋಗ್ಬಾರ್ದು ಅಂತ ಅದನ್ನ ನೀವು ಹೇಳ್ಕೊಡ್ಬೇಕಾಗುತ್ತೆ. ಸೊ ದಯವಿಟ್ಟು ಎಚ್ಚರ ವಹಿಸಿ. ಯಾಕಂದ್ರೆ ಬೇಸಿಗೆ ಕಾಲ ಅಂತ ತುಂಬಾ ಜನ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ. ಯಾಕಂದ್ರೆ ಮಕ್ಕಳು ಆಟ ಆಡಕ್ಕೆ ಹೋಗ್ತಾರೆ, ಹೊರಗಡೆ ಆಟ ಆಡೋದು ಜಾಸ್ತಿ ಮಕ್ಕಳು. ಸೊ ಇದೇ ಅವ್ರಿಗೆ ಒಂದು ಚಾನ್ಸು ಮಕ್ಕಳನ್ನ ಕಿಡ್ನಾಪ್ ಮಾಡೋದಕ್ಕೆ. ದಯವಿಟ್ಟು ಮಕ್ಕಳ ಮೇಲೆ ಗಮನ ಇರಲಿ, ಎಚ್ಚರ ಇರಲಿ.